ಬೆಲೆ ಏರಿಕೆಗೂ ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲ. ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ಸರ್ಕಾರ ಇರುವ ಎಲ್ಲಾ ರಾಜ್ಯಗಳಲ್ಲಿ ತೈಲ ಬೆಲೆ ಹೆಚ್ಚಿಗೆಯಾಗಿದೆ. ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ನಮ್ಮ ರಾಜ್ಯದಲ್ಲಿ ಬೆಲೆ ಏರಿಕೆ ಕಂಪೇರ್ ಮಾಡಿದ್ರೆ ಬೆಲೆ ಕಡಿಮೆ ಇದೆ. ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದ್ರೆ ಬೇರೆ ಬಿಜೆಪಿ ಸರ್ಕಾರ ಇರುವಂತಹ ರಾಜ್ಯದಲ್ಲಿ ಬೆಲೆ ಜಾಸ್ತಿ ಇದೆ. ದರ ಏರಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗ್ಯಾರಂಟಿಗಳಿಗಾಗಿ ಹಣ ಹೊಂದಿಸಬೇಕಾಗಿದೆ, ಹಾಗಾಗಿ ತೈಲ ಬೆಲೆ ಏರಿಕೆಯನ್ನ ಇದೆಯಲ್ಲ, ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ. ಚುನಾವಣೆ ಫಲಿತಾಂಶಕ್ಕೂ ಬೆಲೆ ಪ್ರಭಾಕರ ಇಲ್ಲ. ಬೇರೆ ರಾಜ್ಯಕ್ಕಿಂತ ನಾವು 2021 11/4 ಆಗ ಎಷ್ಟಿತ್ತು ಗೊತ್ತಾ? ಪೆಟ್ರೋಲ್ ಬೆಲೆ 35 ರೂಪಾಯಿ ಇತ್ತು. 35% ತೆರಿಗೆ ಆಗ್ತಾ ಇದೆ. ಎಷ್ಟು? 35. ಡೀಸೆಲ್ ಮೇಲೆ 24 ರೂಪಾಯಿ ತೆರಿಗೆ ಆಗ್ತಿದ್ರು. ಆ ಕಾಲದಲ್ಲಿ ಯಾರ ಕಾಲದಲ್ಲಿ ಇದು? 21 ನವೆಂಬರ್ 4, 2011 ಯಾರ ಕಾಲ ಅದು? ಆಗೆಷ್ಟಿತ್ತು ರೇಟು? 35 ರೂಪಾಯಿ ಮೇಲೆ ಪೆಟ್ರೋಲ್ಗೆ ಆಗ್ತಾಯಿದ್ರು ತೆರಿಗೆ. ಗೊತ್ತಾಯ್ತಾ? ಸೇಲ್ ಟ್ಯಾಕ್ಸ್ನ 35 ರೂಪಾಯಿ ಆಗ್ತಿದ್ರು 1 ಲೀಟ್ರಿಗೆ. ಅಲ್ಲ, 35%. ಆಮೇಲೆ ನಾವು 24% ಡೀಸೆಲ್ ಮೇಲೆ ಆಗ್ತಾಯಿದೆ. ಈಗ ಎಷ್ಟಾಗಿದೆ? 25.92 ಇಳಿಸಿದ್ರು. ಆಮೇಲೆ ಯಾಕಂತಂದರೆ ದಿಲ್ಲಿಯವರು ಇಳಿಸಿದ್ರು, ಆಗ ಇವರು ಇಳಿಸಿದ್ರು. 35.35ರಿಂದ 25.92ಕ್ಕೆ ಇಳಿಸಿದ್ರು. 14.34ಕ್ಕೆ ಇಳಿಸಿದ್ರು. ಆಮೇಲೆ 7% ರೂಪಾಯಿನಷ್ಟು ಕಡಿಮೆ ಮಾಡೋದು. ಯಾಕಂದರೆ ಇದು ಆಗ ಕೇರಳ ಆಗಲಿ, ಮಹಾರಾಷ್ಟ್ರ ಆಗಲಿ, ತೆಲಂಗಾಣ ಆಗಲಿ, ಆಂಧ್ರ ಆಗಲಿ, ಮಹಾರಾಷ್ಟ್ರ ತಮಿಳ್ನಾಡು ಆಗಲಿ ಕಡಿಮೆ ಮಾಡಿ. ಈಗ ಕರ್ನಾಟಕದಲ್ಲಿ 99.85 ಪೆಟ್ರೋಲ್ ಬೆಲೆ ಇತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.